ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ ಮತದಾನ ನಡೆಯಲು ಕೇವಲ 3-4 ದಿನಗಳಷ್ಟೇ ಬಾಕಿ ಇದ್ದು ಇಂದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಲ್ಲೂರಿನ ಆಲಿಯಾ ಪ್ಯಾಲೇಸ್ನಲ್ಲಿ ಚುನಾವಣಾ ಸಂಬಂಧ ಪೂರ್ವಭಾವಿ ಸಭೆ ಆಯೋಜನೆ ಮಾಡಲಾಗಿತ್ತು. ಚನ್ನಗಿರಿ ಕ್ಷೇತ್ರದ ಶಾಸಕ ಶಿವಗಂಗಾ ವಿ ಬಸವರಾಜ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ರವರಿಗೆ ಹೆಚ್ಚಿನ ಲೀಡ್ ಕೊಡಿಸಬೇಕು ಅಂತ ಚರ್ಚೆ ಮಾಡಲಾಯಿತು. ಬಳಿಕ ನಮ್ಮ ಪ್ರತಿನಿಧಿ ನಲ್ಲೂರು ಮಹಮ್ಮದ್ ಆಸಿಫ್ ಜೊತೆ ಮಾತನಾಡಿದ ಶಾಸಕರು, ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತಮವಾದಂತಹ ವಾತಾವರಣ ಇದೆ. ನಾವು ನುಡಿದಂತೆ ನಡೆದಿದ್ದೇವೆ. ಪ್ರಧಾನಿ ಬಡವರ ಪರ ಇಲ್ಲ. ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ಹಾಕ್ತೇವೆ ಅಂತ ಹೇಳಿದ್ರು. ಆದರೆ ಎಲ್ಲಿ ಹಾಕಿದ್ರು ಅಂತ ಪ್ರಶ್ನಿಸಿದ್ರು. ರೈತರ ಸಾಲ ಮನ್ನಾ ಮಾಡದೆ ಅದಾನಿ ಅಂಬಾನಿ ಸಾಲ ಮಾಡಿದ್ದಾರೆ. ಬಿಜೆಪಿ ಬಡವರ ವಿರೋಧಿ ಸರ್ಕಾರ ಅಂತ ಕಿಡಿಕಾರಿದ್ರು. ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ಎದುರಾಳಿಯೇ ಇಲ್ಲ. ಈ ಬಾರಿ ನಮ್ಮ ಪಕ್ಷದ ಅಭ್ಯರ್ಥಿ ಲಕ್ಷ ಮತಗಳ ಲೀಡ್ನಲ್ಲಿ ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು ಸಭೆಯಲ್ಲಿ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಪಿಎನ್ ರುದ್ರೇಶ್, ನಿಸಾರ್ ಬೇಗ್, ಕಾಂಗ್ರೆಸ್ ಮುಖಂಡರಾದ ಇಮ್ತಿಯಾಜ್ ಬೇಗ್, ಸರ್ವೇರ್ ಸುರೇಶಣ್ಣ, ನೆಲ್ಲೂರು ಶೇಖರಪ್ಪ, ಬುಳ್ಸಾಗರ್ ಸೈಯದ್ ಖಲೀಮುಲ್ಲಾ ಅಡಿಕೆಯಬ್ಬರಿ, ಮಡಿವಾಳ ಸಮಾಜದ ಮುಖಂಡರಾದ ತಿಪ್ಪೇಶ್ ಹಾಗೂ ಚಂದ್ರಶೇಖರ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಂಡಿ ಸತೀಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೂರ್ಣಿಮಾ ಅಲೇಶ್, ಕಟ್ಟಡ ಕಾರ್ಮಿಕರ ಸಂಘದ ನಲ್ಲೂರು ಘಟಕದ ಅಧ್ಯಕ್ಷ ಮೊಹಮ್ಮದ್ ಫಾರೂಕ್, ಮುನ್ನಾ ಪಟೇಲ್, ಅಜ್ಜಳ್ಳಿ ರಾಮಣ್ಣ ಹಾಗೂ ನವೀನ್ ಸಾಗರ್ ಬ್ಯಾರ್ನಳ್ಳಿ ಭಾಗಿಯಾಗಿದ್ರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ಲೋಕಸಭಾ ಚುನಾವಣೆ ಬಗ್ಗೆ ಮೋದಿಜಿಯವರು ನಾನೇ ಗ್ಯಾರಂಟಿ ಪ್ರಚಾರ ಮಾಡ್ತಾರೆ. 15 ಲಕ್ಷ ರೂಪಾಯಿ ಎಲ್ಲ ಅಕೌಂಟಿಗೆ ಹಾಕ್ತೀನಿ ಅಂತ 2025 ಕೊಟ್ಟಿದ್ದೀವಿ ಅಂತೇಳಿ ಕೊಡ್ತೀವಿ ಅಂತ 60 ಲಕ್ಷ ಕೊಟ್ಟಿದ್ದಾರೆ. ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಅವರು ಸಾಲ ಮನ್ನಾ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ? ಅದಾನಿ, ಅಂಬಾನಿ, ಸುಮಾರು 22 ಜನ 16 ಲಕ್ಷ ಕೋಟಿ ಇತಿಹಾಸ. 16 ಲಕ್ಷ ಕೋಟಿ ಅವರ ಸರ್, ಈ ಕಾಂಗ್ರೆಸ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಯಾರು? ನಾನು ನೋಡಿದ ಮಟ್ಟಿಗೆ ಪ್ರತಿಸ್ಪರ್ಧೆನೇ ಇಲ್ಲ. ಬಿಜೆಪಿಯ 25 ವರ್ಷ ಎಂಪಿಯ ದುರಾಡಳಿತ ನೋಡ್ತೇನೆ, ಅವರ ಒಂದು ನಡತೆ ನೋಡ್ತೇನೆ, ನಮ್ಮ ಅಭ್ಯರ್ಥಿಯ ಸರಳತೆ ನೋಡ್ತೇನೆ. ಇದೆಲ್ಲ ನೋಡಿದ ವಿರೋಧನೆ. ಸರ್, ಈಗ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಚನ್ನಗಿರಿ ಕ್ಷೇತ್ರದಲ್ಲಿ ಹಿಂದೆ ಆಗ್ತಿತ್ತಂತ ಒಂದು 3-4 ಚುನಾವಣೆಯಿಂದಲೂ ಹೇಳ್ತದೆ. ಸೊ ಈಗ ನೀವು ಶಾಸಕರಿದ್ದೀರಿ, ನೀವೇನ್ ಹೇಳ್ತೀರಿ? ಹಿಂದಿನ ಹೇಳಕ್ ಹೋಗಲ್ಲ. ಈ ಚುನಾವಣೆಗೆ ಅತ್ಯಧಿಕ ಬಹುಮತಗಳನ್ನ ಕಾಂಗ್ರೆಸ್ ಪಕ್ಷ ಸರ್, ಈ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಮತ ಅಂತರದಿಂದ ಕಾಂಗ್ರೆಸ್ ಗೆಲ್ಲಿಸ್ತಾರೆ? 2 ಲಕ್ಷಕ್ಕೂ ಹೆಚ್ಚಿನ ಮತಗಳಿಂದ